ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ ವೀಕ್ಷಕರೇ. ನಾಳೆಯಿಂದ ಜನವರಿ 31ರವರೆಗೆ ವಿಧಾನಮಂಡಲ ಜಂಟಿ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ಈ ಬಾರಿ ಮನ್ರೇಗಾ ಯೋಜನೆಯ ಬಗ್ಗೆಯೇ ವಿಶೇಷವಾಗಿ ಚರ್ಚೆ ನಡೆಯಲಿದೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ವಿಶೇಷ ಅಧಿವೇಶನ ಇದು. 31ರವರೆಗೆ ಕಲಾಪ ನಡೆಯಲಿದೆ. ಈ ಬಾರಿಯ ಅಧಿವೇಶನದಲ್ಲಿ ಹೆಚ್ಚಾಗಿ ಚರ್ಚೆ ಆಗುವಂತಹ ವಿಚಾರ ಮನ್ರೇಗಾ ಯೋಜನೆ. ಜಂಟಿ ಸದನವನ್ನು ಉದ್ದೇಶಿಸಿ ನಾಳೆ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ರಾಜ್ಯಪಾಲರ ಭಾಷಣದ ಬಳಿಕ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಲಾಗುತ್ತೆ. ಅದಾದ ಬಳಿಕ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮತ್ತು ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಇದ್ರ ಬಗ್ಗೆ ಚರ್ಚೆಯನ್ನು ಶುರು ಮಾಡ್ತಾರೆ. ಪ್ರಮುಖವಾಗಿ ವಿಬಿಜಿ ರಾಮ್ಜಿ ಕಾಯ್ದೆ, ಅದರ ನ್ಯೂನತೆಗಳು, ಅದರ ಬಾಧಕಗಳ ಬಗ್ಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸೆಣಸಾಟವನ್ನು ನಡೆಸುವಂಥ ಎಲ್ಲ ಸಾಧ್ಯತೆ ಇದೆ. ಮಗದೊಂದು ಕಡೆ ವಿಬಿಜಿ ರಾಮ್ಜಿ ಯೋಜನೆಯ ಸಾಧಕಗಳ ಬಗ್ಗೆ, ಅದರ ಫಲಗಳ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ಸದನಕ್ಕೆ ಮಾಹಿತಿಯನ್ನು ನೀಡುವಂಥ ಎಲ್ಲ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ವಿಬಿಜಿ ರಾಮ್ಜಿಯ ಬದಲಾಗಿ ಮನ್ರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ರು, ನರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ರು. ಆದರೆ ಈಗಿನ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಬದಲಾಗಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಬರೀ ಹೆಸರಿನ ಬದಲಾವಣೆ ಮಾತ್ರವಲ್ಲ, ಆದರೆ ಇದರಲ್ಲಿ ಇರ್ತಕ್ಕಂಥ ಒಂದಷ್ಟು ಅಂಶಗಳಲ್ಲೂ ಸಹ ಕೇಂದ್ರ ಸರ್ಕಾರ ಬದಲಾವಣೆಯನ್ನು ಮಾಡಿದೆ. ಆ ಬದಲಾವಣೆಗೆ ಕಾಂಗ್ರೆಸ್ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಕೆಲಸದ ಅವಧಿ ಅಥವಾ ದಿನಗಳ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ 100 ದಿನ ಇದ್ದಂಥದ್ದು 125 ದಿನ ಆದಂಥ ವಿಚಾರ ಆಗಿರಬಹುದು, ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಕೆಲಸ ಕಾರ್ಯಗಳು ಇರೋದಿಲ್ಲ. ಆದರೆ ಈ ಹಿಂದೆ ವರ್ಷದ 365 ದಿನ ಯಾವ ದಿನ ಬೇಕಾದರೂ ಕೆಲಸಕ್ಕೆ ಅವಕಾಶಗಳಿದ್ವು. ಹೀಗೆ ವಿವಿಧ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶಗಳ ಬಗ್ಗೆ ಸದನದಲ್ಲಿ ನಾಳೆಯಿಂದ ಚರ್ಚೆ ಆಗಲಿಕ್ಕಿದೆ ವೀಕ್ಷಕರೇ. ಒಂದು ಕಡೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂತು. ಆದರೆ ಎಲ್ಲೋ ಒಂದು ಕಡೆ ಈ ವಿಬಿಜಿ ರಾಮ್ಜಿ ರಾಜ್ಯ ಸರ್ಕಾರಕ್ಕೂ ಹೆಚ್ಚಿನ ಹೊರೆಯನ್ನು ಹೊರಿಸುತ್ತೆ. ಯಾಕೆಂದರೆ ಈ ಹಿಂದೆ 90:10 ಇತ್ತು ರೇಷಿಯೋ. ಅಂದರೆ ಕೇಂದ್ರ ಸರ್ಕಾರ ಈ ನರೇಗಾ ಯೋಜನೆಯಲ್ಲಿ 90% ಹಣವನ್ನು ಕೊಟ್ಟರೆ 10% ರಾಜ್ಯದ ಕಡೆಯಿಂದ ಹೋಗ್ತಾ ಇತ್ತು. ಆದರೆ ಈ ಬಾರಿ 60:40 ಮಾಡಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಹೊರೆ ರಾಜ್ಯಕ್ಕೆ ಬೀಳುತ್ತೆ. ಇದರಿಂದ ಇದು ಸಹಜವಾಗಿ ರಾಜ್ಯದ ಮೇಲೆ, ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕಾಂಗ್ರೆಸ್ ಸೇರಿದ ಹಾಗೆ ಪ್ರತಿಪಕ್ಷಗಳು ಕೇಂದ್ರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಸೊ ಇದೇ ವಿಚಾರವನ್ನು ಮುಂದಿಟ್ಕೊಂಡು ನಾಳೆಯಿಂದ ನಡೆಯುವಂಥ ಜಂಟಿ ಅಧಿವೇಶನದಲ್ಲಿ ಚರ್ಚೆ ಆಗಲಿಕ್ಕಿದೆ. ಬಹುಶಃ ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಹೇಳಲಾಗ್ತದೆ. ಅದೇನು ಅಂದರೆ, ಅಧಿವೇಶನದ ಕೊನೆಯ ಘಟ್ಟದಲ್ಲಿ, ಕೊನೆ ದಿನದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ವಿರುದ್ಧ ಒಂದು ನಿರ್ಣಯವನ್ನು ಕೈಗೊಂಡು, ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಗೆ ನಮ್ಮ ವಿರೋಧವಿದೆ, ಕರ್ನಾಟಕದ ವಿರೋಧವಿದೆ ಅನ್ನುವ ನಿರ್ಣಯವನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡುವಂತಹ ಸಾಧ್ಯತೆ ಇದೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿನೋದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವಿನೋದ್, ಈಗ ನಾಳೆಯಿಂದ ನಡೀತಾ ಇರ್ತಕ್ಕಂಥ ಜಂಟಿ ಅಧಿವೇಶನ, ಆರಂಭವಾಗ್ತಾ ಇರ್ತಕ್ಕಂಥ ಅಧಿವೇಶನ, ಸಹಜವಾಗಿ ಯಾಕಾಗಿ ಕರೆದಿದ್ದಾರೆ ಈ ಅಧಿವೇಶನ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ವಿಶೇಷ ಅಧಿವೇಶನ ವಿಬಿಜಿ ರಾಮ್ಜಿ ವಿಚಾರವಾಗಿಯೇ ಚರ್ಚೆ ಮಾಡಲಿಕ್ಕೆ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ, ಯಾವ ರೀತಿಗೆ ಬಿಜೆಪಿ ಸರ್ಕಾರಕ್ಕೆ ಟಕ್ಕರ್ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಸ್ತ್ರಗಳನ್ನು ರೆಡಿ ಮಾಡ್ಕೊಂಡಿದೆ ಅನ್ನುವಂಥದ್ದು.
ಶಿವಶಂಕರ್, ಈ ಒಂದು ಏನು ಜಿ ರಾಮ್ಜಿ ಬಿಲ್ ಅನ್ನ ಯಾವಾಗ ತಿದ್ದುಪಡಿ ಮಾಡಿದ್ರು ಅಂದ್ರೆ ಮನ್ರೇಗಾ ಯೋಜನೆಯನ್ನ ತಿದ್ದುಪಡಿ ಮಾಡಿದ್ರು, ಆ ಒಂದು ತಿದ್ದುಪಡಿ ವಿರೋಧಿಸಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಒಂದು ಕಡೆ ಒಂದು ಎಐಸಿಸಿ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಒಂದು ಕಡೆ ಹೋರಾಟ ಮಾಡಿದ್ರೆ, ಮತ್ತೊಂದು ಕಡೆ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದು ಈ ಒಂದು ಅಧಿವೇಶನದಲ್ಲಿ ಜಿ ರಾಮ್ಜಿ ಬಿಲ್ ವಿರುದ್ಧವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಈ ವಿಚಾರವಾಗಿ ಅಂದ್ರೆ ಸೆಷನ್ ಏನ್ ನಡೀತೆ ಅಲ್ಲಿ ಕೇಂದ್ರ ಸರ್ಕಾರ ಯಾವ ತರ ಒಂದು ಈ ಜಿ ರಾಮ್ಜಿನ ಪರಿಗಣನೆ ಮಾಡಿದೆ. ಜೊತೆಗೆ ಈ ಹಿಂದೆ ಅಂದ್ರೆ ಮನ್ರೇಗಾ ಯೋಜನೆ ಇದ್ದಂತ ಸಂದರ್ಭದಲ್ಲಿ 90% ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ಪಾಲನ್ನ ರಾಜ್ಯ ಸರ್ಕಾರ ಕೊಡ್ತಿತ್ತು. ಆದ್ರೆ ಇದೀಗ ಜಿ ರಾಮ್ಜಿ ಆದ ಮೇಲೆ 60% ಕೇಂದ್ರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಇದರಿಂದ ಆರ್ಥಿಕ ಹೊರೆ ಆಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ತೊಂದರೆಗಳು ಅಂದ್ರೆ ಈ ಹಿಂದೆ ಮನ್ರೇಗಾ ಇದ್ದಂತ ಸಂದರ್ಭದಲ್ಲಿ ಊರಲ್ಲೇ ಇದ್ಕೊಂಡ್ಬಿಟ್ಟು ಕೆಲಸ ಮಾಡಬಹುದಿತ್ತು. ಆದ್ರೆ ಈ ಒಂದು ಜಿ ರಾಮ್ಜಿಯಿಂದ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡಬೇಕು. ಈ ಎಲ್ಲಾ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಆದ್ರೆ ಈ ಒಂದು ಚರ್ಚೆಗೆ ವಿರೋಧ ಪಕ್ಷಗಳು ಟಕ್ಕರ್ ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ನಾಳೆ ನಡ್ತಕ್ಕಂತ ಒಂದು ಅಧಿವೇಶನಕ್ಕೆ, ನಾಳೆ ಒಂದು ಅಧಿವೇಶನ ಮೊದಲ ದಿನ ಅಂದ್ರೆ ರಾಜ್ಯಪಾಲರ ಭಾಷಣ ಇರುತ್ತೆ. ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಅದಾದ ನಂತರ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ನಂತರ ತದನಂತರ ಶುಕ್ರವಾರದಿಂದ ಈ ಒಂದು ಅಧಿವೇಶನ, ನಿಜವಾದ ಅಧಿವೇಶನ ಆರಂಭವಾಗಿದೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಮೈತ್ರಿ ಪಕ್ಷಗಳು ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಲಿ ಅವರುಗಳು ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ನಾಳೆ ಸಂಜೆ ಒಂದು ಬಿಜೆಪಿಯ ಒಂದು ಸಭೆ ಇದೆ. ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗಿಯಾಗ್ತಾರೆ. ಅದರಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನಾಯಕರು ಬ್ರೀಫ್ ಅನ್ನು ಮಾಡಿದರೆ ಯಾವ ರೀತಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕಬೇಕನ್ನುವ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಜೊತೆಗೆ ಸಭೆ ಆಗುತ್ತೆ. ಇದಾದ ಬಳಿಕ ಯಾವಾಗ ಶುಕ್ರವಾರ ಈ ಒಂದು ಜಂಟಿ ಅಧಿವೇಶನ ಆರಂಭ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಮನ್ರೇಗಾ ಯೋಜನೆ ಅಥವಾ ಜಿ ರಾಮ್ಜಿ ವಿರುದ್ಧ ಯಾವ ತರ ನಾವು ಹೋರಾಟ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದ್ ವೇಳೆ ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ ನಂತರ ಒಂದು ನಿಯೋಗವನ್ನು ತೆಗೆದುಕೊಂಡು ರಾಷ್ಟ್ರಪತಿ ಬಳಿ ಹೋಗುವ ಸಾಧ್ಯತೆಗಳಿರುತ್ತೆ. ರಾಷ್ಟ್ರಪತಿ ಬಳಿ ಹೋಗಿ ಇಲ್ಲ ನಾವು ಇದಕ್ಕೆ ವಿರೋಧವಿದೆ, ನಮ್ಮ ಪರ್ಮಿಷನ್ ಕೇಳಿಲ್ಲ, ಇದರಲ್ಲಿ ನಮ್ಮ ಅಭಿಪ್ರಾಯವನ್ನು ಕೇಳಿಲ್ಲ, ರಾಜ್ಯ ಸರ್ಕಾರ ಏಕಾಏಕಿ ಏಕಸ್ವಾಮ್ಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಎಲ್ಲ ಮಾಹಿತಿಯನ್ನು ಹೇಳಿ ರಾಷ್ಟ್ರಪತಿ ಬಳಿ ನಿಯೋಗಕ್ಕೆ ಹೋಗ್ತಿದ್ದಾರೆ. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.